ಕರ್ನಾಟಕದಲ್ಲಿ ನಿಯಮಗಳು ಬಡವರಿಗೆ ಅಂದ್ರೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಹಣ ಕೊಡುತ್ತೆ. ಆದರೆ ಬಹುತೇಕ ನಿಗಮ ಮಂಡಳಿಗಳಲ್ಲಿರೋ ಭ್ರಷ್ಟ ಅಧಿಕಾರಿಗಳು ನಿಗಮ ಅನ್ನೋದನ್ನ ತಮ್ಮಪ್ಪನ ಸ್ವತ್ತು ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದ್ರೆ ನಿಗಮದಲ್ಲಿರೋ ಹಣವನ್ನೆಲ್ಲ ತಮ್ಮ ಅಕೌಂಟ್ಗೆ ಹಾಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಪಂಗನಾಮ ಹಾಕ್ತಿದ್ದಾರೆ. ಅಂಬೇಡ್ಕರ್ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಭಿವೃದ್ಧಿ ಹೆಸರು ನಕಲಿ ದಾಖಲೆ, ಕೋಟಿ ಕೋಟಿ ಸ್ವಾಹ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಬಿಗ್ ಶಾಕ್. ಎಸ್, ಬೆಂಗಳೂರು ಲೋಕಾಯುಕ್ತ ಪೊಲೀಸರು ಇಂದು ಭರ್ಜರಿ ಬೇಟೆಯಾಡಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬೆಂಗಳೂರು ಲೋಕಾಯುಕ್ತ ಕಚೇರಿಗೆ ಗುರುರಾಜ್ ಎಂಬ ವ್ಯಕ್ತಿ ದೂರು ನೀಡಿದ್ರು. ಕಂಪ್ಲೇಂಟ್ ಬರ್ತಿದ್ದಂತೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದಿದ್ದ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜನ್ ಟೀಮ್ ಇಂದು ಬೆಳಂಬೆಳಗ್ಗೆ ವಸಂತನಗರದಲ್ಲಿರುವ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇಂದ್ರ ಕಚೇರಿಯ ಮೇಲೆ ಲೋಕಾಯುಕ್ತ ರೇಡ್ ಮಾಡಿತ್ತು. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಕೊಡೋದಾಗಿ 2020ರಿಂದ ನಿರಂತರವಾಗಿ ಅಕ್ರಮ ನಡೆದಿರೋ ಸತ್ಯ ಆಚೆ ಬಂದಿದೆ. ಈ ಅಕ್ರಮದಲ್ಲಿ 1-2 ಲಕ್ಷ ಮೋಸ ಮಾಡಿಲ್ಲ, ಬರೋಬ್ಬರಿ 3ರಿಂದ 4 ಕೋಟಿ ಗುಳುಂ ಸ್ವಾಹ ಮಾಡಿದ್ದಾರೆ. ಕ್ರೈಮ್ ನಂಬರ್ 58/2025 ಇದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಆಗಿದೆ, ಬ್ಯಾಂಗ್ಳೂರು. ಸೊ ಈ ಸಂಬಂಧ ಅಂಡರ್ ಸೆಕ್ಷನ್ಸ್ 13(1)A ಮತ್ತೆ 13(2) ಆಫ್ PC ಆಕ್ಟ್ ಮತ್ತೆ 409, 420 ಆಫ್ IPC ಈ ಸೆಕ್ಷನ್ಸ್ ಅಲ್ಲಿ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಸೊ ಇದು ಗುರುರಾಜ್ ಅನ್ನೊಬ್ಬರು ಕಂಪ್ಲೇಂಟ್ ಮೇಲೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಸೊ ಈ ಸಂಬಂಧಪಟ್ಟ ನಾವು ಈ ಟೋಟಲ್ ಈ ಕ್ರೈಮ್ ಯಾವುದು ಸಂಬಂಧಪಟ್ಟದಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 2020ಇಂದ 23ವರೆಗೆ ಈ ಸಹಕಾಯ ಸಂಘ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯೋ ಅದು ಏನು ಸಾಫ್ಟ್ ಲೋನ್ಸ್ ಈ ನಿಗಮದಿಂದ ಕೊಡ್ತಾರೋ ಅದು 96 ಈ ಸಹಕಾಯ ಸಂಘಗಳಿಗೆ ಫೇಕ್ ಆಗಿ ಅದು ಫಾರ್ಮ್ ಮಾಡಿ ಈ ಒಂದು ಫ್ರಾಡ್ ಮಾಡಿದ್ದಾರೆ. ಇನ್ನು ಲೋಕಾದಾಳಿ ಬಳಿಕ ಒಟ್ಟು 8 ಜನ ನಿಗಮದ ಅಧಿಕಾರಿಗಳ ಮೇಲೆ ದೂರು ಕೇಳಿ ಬಂದಿದೆ. ವಿಜಯ್ ಕುಮಾರ್, ಶ್ರೀಚಂದ್ರ ವಿ ಗೌಡ, ಅಕ್ಷತಾ ಕೇಶವಮೂರ್ತಿ, ಮಾದೇವಿ ಬಾಯಿ, ನೀಲಮ್ಮ, ವಿಜಯಲಕ್ಷ್ಮಿ ಹೀಗೆ ಹಾಲಿ ಮತ್ತು ನಿವೃತ್ತ ಅಧಿಕಾರಿಗಳು ಈ ಹಗರಣದಲ್ಲಿ ಶಾಮೀಲಾಗಿರೋದು ಪತ್ತೆಯಾಗಿದೆ. ಸದ್ಯ ಹಾಲಿ ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಮಾಡಿರೋ ಲೋಕಾಯುಕ್ತ ಅನೇಕ ದಾಖಲೆಗಳನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದಿದೆ. ಸರ್ಚ್ ಮಾಡ್ತಾ ಇದ್ವಿ, ಆ ದಾಖಲಾತಿಗಳು ಮೂಲ ದಾಖಲಾತಿಗಳು ಏನಿದೆ ಅದಕ್ಕೋಸ್ಕರ ನಾವು ಸರ್ಚ್ ಮಾಡ್ತಾ ಇದ್ವಿ. ಸೊ 5 ಮನೆಗಳು ಮತ್ತು ಒಂದು ಕಚೇರಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ. ಇದರಲ್ಲಿ 8 ಜನ ಅಕ್ಯೂಸ್ಡ್ ಇದ್ದಾರೆ. ಇದರಲ್ಲಿ ಮ್ಯಾನೇಜರ್ಸು ರಿಟೈರ್ಡ್ ಆಗಿದ್ದವರು, ಅಂದರೆ 2020ಇಂದ 23ವರೆಗೆ ಏನು ಅಲೋಕೇಶನ್ ಆಗಿದೆ ಅಲ್ಲಿ ಆಫೀಸರ್ಸ್ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರ ಮೇಲೆ ನಾವು ಕೇಸ್ ದಾಖಲೆ ಮಾಡ್ತೀವಿ. ಸೊ ಇದರಲ್ಲಿ ಮ್ಯಾನೇಜರ್ಸ್ ಇದ್ದಾರೆ, ಕೆಲವು ರಿಟೈರ್ಡ್ ಆಗಿದ್ದಾರೆ, ತಾಲೂಕಾ ಡೆವಲಪ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಸೂಪರಿಂಟೆಂಡೆಂಟ್ ಇದ್ದಾರೆ. ಹಿಂದುಳಿದ ವರ್ಗಗಳಿಗೆ ಸಾಲ ನೀಡುತ್ತಿದ್ದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 1 ಲಕ್ಷದಿಂದ 5 ಲಕ್ಷದವರೆಗೆ ಸಬ್ಸಿಡಿ ಆಧಾರದ ಮೇಲೆ ಸಾಲ ನೀಡುತ್ತಿದ್ದರು. ಆದರೆ ಜನರ ಹಣ ತಿನ್ನೋ ನಿಟ್ಟಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿರೋದು ದುರಂತವೇ ಸರಿ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಸರಿಯಾದ ಪಾಠ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.